ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಎರಡನೆಯ ವಿಡಿಯೋ ಸ್ಪರ್ಧಾ ವಿಜೇತದ ಅನಾಲಿಸಿಸ್ ಆಗಿದ್ದು, ಈ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥ ನೊಬೆಲ್ ಪ್ರಶಸ್ತಿಯನ್ನು ನೋಡ್ತಾ ಇದ್ದೀವಿ. ಈ ನೊಬೆಲ್ ಪ್ರಶಸ್ತಿ ಯಾಕೆ ನಾವು ಅತ್ಯುನ್ನತ ಪ್ರಶಸ್ತಿ ಅಂಥೇಳಿ ಕರಿತೀವಪ್ಪ ಅಂದ್ರೆ ಇದು ಜಗತ್ತಿನಲ್ಲಿ ಧರ್ಮ, ದೇಶ, ಜನಾಂಗ, ಜಗತ್ತಿನೊಳಗೆ ಧರ್ಮ, ದೇಶ, ಜನಾಂಗ, ಲಿಂಗದ ತಾರತಮ್ಯವಿಲ್ಲದೆ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಅನೇಕ ಸಾಧಕರಿಗೆ ನೀಡಲಾಗುವಂತಹ ಜಗತ್ತಿನ ಅತ್ಯುನ್ನತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ. ಈ ನೊಬೆಲ್ ಪ್ರಶಸ್ತಿಯನ್ನು ಪ್ರತಿ ವರ್ಷ 6 ಕ್ಷೇತ್ರಗಳಲ್ಲಿ ನೀಡ್ತೀವಿ. ನೊಬೆಲ್ ಪ್ರಶಸ್ತಿಯನ್ನು 1901ರಲ್ಲಿ ಮೊದಲು 5 ಕ್ಷೇತ್ರಗಳಾಗಿರುವಂತಹ ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಸಾಹಿತ್ಯ ಹಾಗೂ ಶಾಂತಿ ವಿಭಾಗಗಳಲ್ಲಿ ಮಾತ್ರ ನೀಡ್ತಿದ್ರು. ಆದರೆ ಮುಂದೆ ಬರ್ತಾ 1968ರೊಳಗೂ ಸದ್ಯಕ್ಕೂ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಆದರೆ 1969ರೊಳಗೆ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಧನೆ ಮಾಡಿದವರಿಗೂ ಸದ್ಯಕ್ಕೂ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೂಲಕ ನೊಬೆಲ್ ಪ್ರಶಸ್ತಿ ಮೊದಲು 5 ವಿಭಾಗದಲ್ಲಿ ಅಥವಾ 5 ಕಾರ್ಯಕ್ಷೇತ್ರಗಳಲ್ಲಿ ನೀಡ್ತಿತ್ತು. ಆದರೆ ಈಗ ಅದರ ಕಾರ್ಯಕ್ಷೇತ್ರ ಎಷ್ಟಾಗಿದೆ? 6 ಕಾರ್ಯಕ್ಷೇತ್ರಗಳಾಗಿವೆ. ನೋಡ್ರಿ, ಆಲ್ಫ್ರೆಡ್ ನೊಬೆಲ್ ಅವರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಮೊದಲನೇದಾಗಿ ಆಲ್ಫ್ರೆಡ್ ನೊಬೆಲ್ ಯಾರು? ಈ ನೊಬೆಲ್ ಪ್ರಶಸ್ತಿ ಸ್ಥಾಪನೆ ಆಗಬೇಕಾಗಿತ್ತು ಅಂದ್ರೆ ಅದರ ಹಿಂದಿನ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ವಿಜ್ಞಾನಿಯಾಗಿರುವಂಥ ಆಲ್ಫ್ರೆಡ್ ನೊಬೆಲ್ ಅವರು ಏನು ಮಾಡ್ತಾರೆ, 1833ರ ಅಕ್ಟೋಬರ್ 21ರಂದು ಜನಿಸಿದರು. ಇವರು ಜನ್ಮಸ್ಥಳ ಎಲ್ಲಿದೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ. ಮರಣ 1896ರ ಡಿಸೆಂಬರ್ 10. ಇವರು ಇಟ್ಲಿಯ ಸ್ಕ್ಯಾನ್ ರೋಮೋದಲ್ಲಿ ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಮರಣ ಹೊಂದುತ್ತಾರೆ. ಇವರು ಸಂಶೋಧನಾ ಕ್ಷೇತ್ರ ಯಾವುದಾಗಿತ್ತು ಅಂದ್ರೆ ಡೈನಾಮೈಟ್ ಮತ್ತು ಜಿಲಿಟಿನ್ ಅನ್ವೇಷಣೆ ಏನು ಮಾಡ್ತಾರೆ. ಸೊ ಇವರು ವಿಶೇಷತೆ ಏನದಂದ್ರೆ ಸ್ವೀಡಿಶ್ ರಸಾಯನ ತಜ್ಞ, ಇಂಜಿನಿಯರ್ ಮತ್ತು ಉದ್ಯಮಿಯಾಗಿದ್ದರು ಇವರು. ಹಾಗಾದ್ರೆ ಇನ್ನು ಆಲ್ಫ್ರೆಡ್ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾಕೆ ಸ್ಥಾಪನೆ ಮಾಡಿದರು? ಆಲ್ಫ್ರೆಡ್ ನೊಬೆಲ್ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಏನದಪ್ಪ ಅಂದ್ರೆ ಸ್ವೀಡನ್ ದೇಶದಾಗಿರುವಂಥ ಈ ಆಲ್ಫ್ರೆಡ್ ನೊಬೆಲ್ ಅವರು ಏನು ಮಾಡ್ತಾರೋ, ಸ್ವೀಡನ್ ದೇಶದ ಸಂಶೋಧಕರಾಗಿರುವಂಥ ಆಲ್ಫ್ರೆಡ್ ನೊಬೆಲ್ ಅವರು ಒಂದು ಡೈನಾಮೈಟ್ ಮತ್ತು ಜಿನಿಟ್ ಕಡ್ಡಿ ಅಂತ ಸ್ಫೋಟಕಗಳನ್ನು ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಮೊದಲು ಇವರು ಸಂಶೋಧಿಸಿದಂತಹ ಸ್ಫೋಟಕಗಳಿಂದ ಒಂದು ಪೇಟೆಂಟ್ಗಳನ್ನು ಪಡಿತಾರೆ. ಆ ಪೇಟೆಂಟ್ಗಳಿಗೆ ಅಪಾರವಾಗಿರುವಂತಹ ಹಣ ಸಿಗ್ತದೆ, ಲಾಭ ಸಿಗ್ತದೆ. ಅದ ನಂತರ ಏನು ಮಾಡ್ತಾರೋ, ಆಲ್ಫ್ರೆಡ್ ನೊಬೆಲ್ ಅವರು ಸಂಶೋಧಿಸಿದಂಥ ಈ ಸ್ಫೋಟಕಗಳಿಂದ ಜಗತ್ತಿನ ಅಪಾರ ಪ್ರಮಾಣದ ಸಾವು ನೋವುಗಳಾಗ್ತವೆ. ಯಾಕಂದರೆ ಒಂದು ವಸ್ತು ಇತ್ತು ಅಂದ್ರೆ ಅದನ್ನು ಒಳ್ಳೆಯ ಕಾರ್ಯಕ್ಷೇತ್ರಕ್ಕೆ ಅನ್ವಯಿಸ್ಕೊಳ್ದೇನೆ ಈ ಸ್ಫೋಟಕಗಳು ಬಂದವಪ್ಪ ಅಂದ್ರೆ ಅಂತಹ ಸ್ಫೋಟಕಗಳಲ್ಲಿ ಏನು ಮಾಡಿಬಿಟ್ರು, ಈ ದುಷ್ಕೃತ್ಯಗಳಿಗೆ ಈ ಸ್ಫೋಟಕಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಮನನೊಂದಿರುವಂಥ ಆಲ್ಫ್ರೆಡ್ ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಆಗ್ತದೆ. ಅಪಾರ ಸಾವು ನೋವುಗಳನ್ನು ಕಂಡಿರುವಂಥ ವಾರ್ತಾಪತ್ರಿಕೆಗಳಲ್ಲಿ ಏನು ಮಾಡ್ತಾರೋ, ಆಲ್ಫ್ರೆಡ್ ನೊಬೆಲ್ ಬದುಕಿರುವಾಗಲೇ ಸಾವನ್ನಪ್ಪಿದ್ದಾನೆ ಅಂಥೇಳಿ ಭಾವಿಸಿ ಏನು ಮಾಡ್ತಾರೋ ಒಂದು ಲೇಖನವನ್ನು ಪ್ರಕಟಣೆಗೊಳಿಸ್ತಾರೆ. ಅಂತಹ ಲೇಖನ ಯಾವುದಾಗಿತ್ತು ಅಂದರೆ ಸಾವಿನ ದಳ್ಳಾಲಿ ಎಂಬುದಾಗಿ ಏನು ಮಾಡಿದ್ರು, ಇವರು ಬರೆದಿದ್ರು. ಆಲ್ಫ್ರೆಡ್ ನೊಬೆಲ್ ಅವರನ್ನು ಏನಂತೇಳಿ ಕರೆದಿದ್ರು? ಆ ಲೇಖನಗಳಲ್ಲಿ ಏನಂತೇಳಿ ಕರೆದಿದ್ರಪ್ಪ ಅಂದ್ರೆ ಸಾವಿನ ದಳ್ಳಾಳಿ ಅಂತೇಳಿ ಕರೆದಿದ್ರು. ಆಲ್ಫ್ರೆಡ್ ನೊಬೆಲ್ ಅವರು ತಾನು ಸಂಪಾದಿಸಿದ ಹಣವನ್ನು ಮನುಕುಲಕ್ಕೆ ಉಪಕಾರಿಯಾಗುವಂತಹ ರೀತಿಯಲ್ಲಿ ಬಳಸುವ ಉದ್ದೇಶದಿಂದ ಏನು ಮಾಡ್ತಾರೋ 1895ರೊಳಗೆ ತನ್ನ ಸಂಪತ್ತಿನ 90% ಭಾಗವನ್ನು ಮನುಕುಲಕ್ಕೆ ಕೊಡುಗೆ ನೀಡಿದವರಿಗೆ ಪ್ರಶಸ್ತಿ ರೂಪದಲ್ಲಿ ನೀಡಲು ಏನು ಮಾಡ್ತಾರೆ, ಒಂದು ಉಯಿಲನ್ನು ಬರೀತಾರೆ. ಅದೇ ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆಗ್ತದ ಅಂತ ಹೇಳ್ತೀವಿ. ಹಾಗಾದ್ರೆ ನೊಬೆಲ್ ಫೌಂಡೇಶನ್ ಸ್ಥಾಪನೆ ಹೆಂಗದ? ನೊಬೆಲ್ ಫೌಂಡೇಶನ್ ಎಷ್ಟರಾಗ ಸ್ಥಾಪನೆ ಆಯಿತು ಅಂದ್ರೆ 1900 ಜೂನ್ 29ರೊಳಗೆ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ಐತಿ. ಇದರ ಕಾರ್ಯಕ್ಷೇತ್ರ ಯಾವುದಾದ ಅಂದ್ರೆ ನೊಬೆಲ್ ಪ್ರಶಸ್ತಿಯು ಹಣಕಾಸಿನ ಮತ್ತು ಆಡಳಿತಾತ್ಮಕ ವಿಷಯಗಳ ನಿರ್ವಹಣೆಯನ್ನು ಮಾಡ್ತದೆ. ಸೊ ಇದರ ವಿಶೇಷತೆ ಏನದಪ್ಪ ಅಂದ್ರೆ ನೊಬೆಲ್ ಫೌಂಡೇಶನ್ ಎಂಬುದು ನೊಬೆಲ್ ಅವರ ಕೊನೆಯ ಇಚ್ಛೆ ಮತ್ತು ಪುರಾವೆ ಆಧಾರಿತವಾಗಿರುವಂಥ ಒಂದು ಪ್ರಶಸ್ತಿಯಾಗಿದೆ. ನೊಬೆಲ್ ಪ್ರಶಸ್ತಿ ಪ್ರದಾನವನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದೇ ಮಾಡಲಿಕ್ಕೆ ಏನು ಕಾರಣದಪ್ಪ ಅಂದ್ರೆ ಅವತ್ತು ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯತಿಥಿ ಅದ. ಇನ್ನು ಈ ಎಲ್ಲ ಪ್ರಶಸ್ತಿಗಳನ್ನು 5 ಕ್ಷೇತ್ರದ ಪ್ರಶಸ್ತಿಗಳಾಗಿರುವಂತಹ ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ ಹಾಗೂ ಶಾಂತಿ ಪ್ರಶಸ್ತಿಗಳನ್ನು ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನೀಡ್ತಾರೆ. ಆದರೆ ಒಂದು ಪ್ರಶಸ್ತಿಯಾಗಿರುವಂಥ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನಾರ್ವೆ ದೇಶದ ಓಸ್ಲೋ ಅನ್ನುವಂತಹ ಒಂದು ಪ್ರದೇಶದೊಳಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ.
ಈ ಮೊದಲ ಪ್ರಶಸ್ತಿ ಯಾವಾಗ ಪಡ್ಕೊಂಡ್ರಪ್ಪ ಅಂದ್ರೆ 1901 ಡಿಸೆಂಬರ್ 10ರಂದು ಪ್ರಶಸ್ತಿಯನ್ನು ಪಡಿತೀವಿ. ಹಾಗಾದರೆ 2020 ನೊಬೆಲ್ ಪ್ರಶಸ್ತಿ ಪಡೆದಿರುವಂಥ ಪುರಸ್ಕೃತರು ಮತ್ತು ಅವರು ಯಾಕೆ ಆ ಪ್ರಶಸ್ತಿಯನ್ನು ಪಡೆದರು ಅನ್ನುವಂಥ ಸಂಶೋಧನಾ ಕ್ಷೇತ್ರ ಯಾವುದಾಗಿತ್ತು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಶಾಂತಿ ಪ್ರಶಸ್ತಿಯನ್ನು ಯಾರು ಪಡಿತಾರೋ ಅಂದ್ರೆ ವಿಶ್ವ ಆಹಾರ ಕಾರ್ಯಕ್ರಮ ಅಂತೇಳಿ ವಿಶ್ವ ಆಹಾರ ಕಾರ್ಯಕ್ರಮದವರು ಪಡಿತಾರೆ. ಇದು ರೋಮ್ನ ಕೇಂದ್ರ ಕಚೇರಿಯಲ್ಲಿದೆ. ಇದಕ್ಕೆ ಸಂಶೋಧನಾ ಕ್ಷೇತ್ರ ಯಾವುದಾಗಿತ್ತು ಅಂದ್ರೆ ಜಾಗತಿಕ ಹಸಿವು ಸಮಸ್ಯೆ ನಿರ್ವಹಣೆಗೆ ಪ್ರಯತ್ನ ಮಾಡಿದ್ದಾರೆ ಇವರು. ಇನ್ನು ಸಾಹಿತ್ಯದಲ್ಲಿ ನೋಡಿದೆವಪ್ಪ ಅಂದ್ರೆ ಸಾಹಿತ್ಯದಲ್ಲಿ ಅಮೇರಿಕಾದ ಲೂಯಿಸ್ ಗ್ಲೂಕ್ ಅನ್ನುವಂಥವ್ರು ಏನು ಮಾಡ್ತಾರೆ, ಈ ಪ್ರಶಸ್ತಿಯನ್ನು ಪಡಿತಾರೆ. ಇವರ ಸಂಶೋಧನೆ ಯಾವುದು ಕೇಂದ್ರ ಆಗಿತ್ತು ಅಂದ್ರೆ ನಿಸ್ಸಂದಿಗ್ಧಿತ ಕಾವ್ಯದನಿಯಾಗಿದೆ. ವೈಯಕ್ತಿಕ ಅಸ್ತಿತ್ವವು ಸಾರ್ವಜನಿಕವಾಗಿ ಮಾಡಬಲ್ಲ ನಿಷ್ಠುರ ಸೌಂದರ್ಯ ಅನ್ನುವಂಥ ಒಂದು ಕಾರ್ಯಕ್ಷೇತ್ರ ಸಂಶೋಧನಾ ಕ್ಷೇತ್ರದಲ್ಲಿ ಇವರಿಗೆ ಸಾಹಿತ್ಯ ಪ್ರಶಸ್ತಿಯನ್ನು ಸಿಗ್ತದೆ. ಇನ್ನು ಭೌತಶಾಸ್ತ್ರದಲ್ಲಿ ಬ್ರಿಟನ್ನಿನ ರೋಜರ್ ಪೆನ್ರೋಸ್, ಜರ್ಮನಿಯ ರೈನ್ಹಾರ್ಡ್ ಗೆಂಜೆಲ್, ಅಮೇರಿಕಾದ ಆಂಡ್ರಿಯಾ ಗೇಜ್ ಅನ್ನುವಂಥವರಿಗೆ ಈ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡಿತೀವಿ. ಇವ್ರ ಸಂಶೋಧನಾ ಕೇಂದ್ರ ಯಾವುದಾಗಿತ್ತು ಅಂದರೆ ಕಪ್ಪು ಕುಲಿ ಬ್ಲ್ಯಾಕ್ ಹೋಲ್ ಕುರಿತು ಸಂಶೋಧನೆಯನ್ನು ಮಾಡ್ತಾರೆ ಇವರು. ಸೊ ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲಿ ಬಂದು ನೋಡಿದೆವು ಅಂದ್ರೆ ರಸಾಯನಶಾಸ್ತ್ರದಲ್ಲಿಯೂ ಸಹ ಅಮೇರಿಕಾದ ಜೆನ್ನಿಫರ್ ಡೌಡ್ನಾ ಮತ್ತು ಫ್ರಾನ್ಸ್ನ ಇಮ್ಯಾನ್ಯುಯಲ್ ಕರ್ಫೆಂತಿಯರ್ ಅನ್ನುವಂಥವ್ರು ಏನು ಮಾಡ್ತಾರೆ, ಈ ಪ್ರಶಸ್ತಿಯನ್ನು ಪಡಿತಾರೆ. ಇವರು ಎದಕ್ಕೆ ಈ ಪ್ರಶಸ್ತಿಯನ್ನು ಪಡೆದ್ರು? ಇದು ಸಂಶೋಧನೆ ಏನಪ್ಪ ಅಂದ್ರೆ ಜೀನ್ ಎಡಿಟಿಂಗ್ ಅಥವಾ ವಂಶವಾಹಿನಿ ಗುಣಾನುಸಂಕಲನ ಅನ್ನುವಂಥ ಒಂದು ಕಾರ್ಯಕ್ಷೇತ್ರ ಇವ್ರದ್ದಾಗಿದೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೆರಿಕದ ಪ್ರೊಫೆಸರ್ ಹಾರ್ವೆ ಜೆ ಅಲ್ಟರ್, ಯುಕೆಯ ಮೈಕಲ್ ಹೌಟನ್ ಮತ್ತು ಅಮೆರಿಕದ ಚಾರ್ಲ್ಸ್ ಎಂ ರೈಸ್ ಅನ್ನುವಂಥವ್ರು ಈ ಪ್ರಶಸ್ತಿಯನ್ನು ಪಡಿತಾರೆ. ಇವರು ಅದಕ್ಕೆ ಈ ಕಾರ್ಯಕ್ಷೇತ್ರ ಏನಾಗಿತ್ತು ಅಂದ್ರೆ ಮನುಷ್ಯನಲ್ಲಿ ವಿಚಿತ್ರ ಜಾಂಡಿಸ್ ಸೃಷ್ಟಿಸುವ ಹೆಪಟೈಟಿಸ್ ಸಿ ವೈರಸ್ ಸಂಶೋಧನೆಯನ್ನು ಮಾಡ್ತಾರೆ. ಅನಂತರ ಅರ್ಥಶಾಸ್ತ್ರದೊಳಗೆ ನೋಡಿದೆವು ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಅಮೆರಿಕದ ಫಾಲ್ ಆರ್ ವಿಲ್ಗ್ರೋಮ್ ಮತ್ತು ಅಮೆರಿಕದ ರಾಬರ್ಟ್ ಬಿ ವಿಲ್ಸನ್ ಅನ್ನೋಂಥವ್ರು ಈ ಅರ್ಥಶಾಸ್ತ್ರದ ಪ್ರಶಸ್ತಿಯನ್ನು ಪಡಿತಾರೆ. ಹಾಗಾದರೆ ಅರ್ಥಶಾಸ್ತ್ರ ಪ್ರಶಸ್ತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಇವ್ರ ಕಾರ್ಯಕ್ಷೇತ್ರ ಏನಾಗಿದೆ ಅಂದ್ರೆ ಹರಾಜು ಸಿದ್ಧಾಂತ ಸುಧಾರಣೆ ಮತ್ತು ಹೊಸ ಹರಾಜು ಸ್ವರೂಪಗಳ ಆವಿಷ್ಕಾರಕ್ಕಾಗಿ ಇವರು ಈ ಪ್ರಶಸ್ತಿಯನ್ನು ಪಡಿತಾರೆ.